ಈಗ ನೋಡಿ ಕ್ವಶನ್ನು, ಕಂಪ್ಯೂಟ್ ದ ಇನ್ವರ್ಸ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ 3z² + 2z ಡಿವೈಡ್ ಬೈ 5z - 1 ಇಂಟು 5z + 2. ಹೇಳಿ ಹೆಂಗೆ ಮಾಡ್ತೀರಾ? ಯು ಬಾರ್ ಆಫ್ ಝೆಡ್ ಅಂದ್ರೇನು? 3z² + 2z ಡಿವೈಡೆಡ್ ಬೈ 5z - 1 ಇಂಟು 5z + 2. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಬೇಕು? ಲೆಟ್ ಹೇಳಿ 3z² + 2z ಡಿವೈಡೆಡ್ ಬೈ 5z - 1 ಇಂಟು 5z + 2 ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಇದು z - k ಫಾರ್ಮಲ್ಲಿದೆ ಅಲ್ವಾ? ಫಸ್ಟ್ ಏನು ಬರ್ಕೊಳ್ಳಿ? ಇದನ್ನ 5z - 1 ಬರ್ಕೊಳ್ಳಿ. ಇಲ್ಲಿ 5z + 2 ಮೇಲ್ಗಡೆ ಇದು z - k ಫಾರ್ಮಲ್ಲಿ ತರಿಸ್ಕೋಬೋದಲ್ವ? ಇದನ್ನ ಮೇಲ್ಗಡೆ ಏನು ಬರ್ಕೋಬೇಕು? AZ ಆಮೇಲೆ PZ. ವೆರಿ ಗುಡ್. ಈಗೇನು ಮಾಡಬೇಕು? ಮಲ್ಟಿಪ್ಲೈ ಬೈ 5z - 1 ಇಂಟು 5z + 2. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ನ್ಯೂಮರೇಟರು 3z² + 2z ಈಸ್ ಈಕ್ವಲ್ ಟು AZ ಇಂಟು 5z - 1 ಹೋದರೆ ಉಳಿಯೋದೇನು? ಪ್ಲಸ್ ಹೇಳಿ BZ ಇಂಟು 5z + 2 ಹೋದರೆ ಉಳಿಯೋದೇನು? 5z - 1. ಕರೆಕ್ಟ್ ಅಲ್ವಾ? ಈ ಸ್ಟೆಪ್ ಗೊತ್ತಾಯ್ತಲ್ವಾ? ಈಗೇನು ಮಾಡಬೇಕು? 5z - 1ನ 0 ಅಂತ ತಗೊಳ್ಳಿ, ಅದರಲ್ಲಿ z ಫೈಂಡ್ ಮಾಡಿ. ಹೇಳಿ 5z - 1ನ 0 ತಗೊಂಡ್ರೆ 5z ಏನಾಗುತ್ತೆ? 1. z ಏನಾಗುತ್ತೆ? ಪುಟ್ z ಈಸ್ ಈಕ್ವಲ್ ಟು ಏನು? 1/5. ಹೇಳಿ 3 ಇಂಟು 5 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 1/5 ಈಸ್ ಈಕ್ವಲ್ ಟು ಹೇಳಿ A ಇಂಟು 1/5 ಪ್ಲಸ್ 5 ಇಂಟು 1/5 ಪ್ಲಸ್ 2 ಪ್ಲಸ್ 0 ಯಾಕಿದು? ಜಗ್ದಲ್ಲಿ 1/5 ಆಗಿದಾಗ 5 ಇಂಟು 1/5 ಅಂದರೆ 1. 1 - 1 ಏನಾಗುತ್ತೆ? 0. ಅರ್ಥ ಆಗ್ತಿದೆ? ಇಲ್ಲಾಂದರೆ ನಾವು 5z - 1ನ ಏನು ತೊಗೊಂಡಿದ್ದು? 0. ಕರೆಕ್ಟ್ ಅಲ್ವಾ? 5z - 1 0 ಅಂದರೆ ಇದು 0 ಆದರೆ 0 ಇಂಟು ಎನಿಥಿಂಗ್ 0ನೇ ಆಗೋದು. ಗೊತ್ತಾಗ್ತಿದೆಯಲ್ವಾ? ಈಗ ಏನು ಮಾಡಬೇಕು ನಾವು? ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೊಳ್ಳಿ. ಹೆಂಗೆ ಟೈಪ್ ಮಾಡ್ತೀರಾ ಹೇಳಿ? ತ್ರೀ ಇಂಟು ಹೇಳಿ ಆನ್ ಮಾಡ್ಕೊಳ್ಳಿ. 3 ಇಂಟು ಬ್ರಾಕೆಟ್ ಓಪನ್ 1/5 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 1/5. ಕರೆಕ್ಟ್ ಅಲ್ವಾ? ಆಲ್ಫಾ ಕ್ಯಾಲ್ಕುಲೇಟ್. ಎ ಬದಲು ಎಕ್ಸ್ ಹಾಕ್ಕೊಳ್ಳಿ. ಆಲ್ಫಾ ಎಕ್ಸ್ 1/5 ನೀಟಾಗಿ ಟೈಪ್ ಮಾಡಿ. ಆಮೇಲೆ 5 ಇಂಟು 1/5 ಪ್ಲಸ್ 2 ಪ್ಲಸ್ 0 ಶಿಫ್ಟ್ ಕ್ಯಾಲ್ಕುಲೇಟು. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ ಈಕ್ವಲ್ 2 ಸತಿ ಹೊಡೀರಿ. ಒಂದು ಸತಿ ಹೊಡೆದಿದ್ದೀನಿ, ಇನ್ನೊಂದು ಸತಿ ಹೊಡೀರಿ. ಆಮೇಲೆ SD ಎಷ್ಟು ಬಂತು? ಇನ್ನೊಂದು ಸತಿ ಹೊಡೆದು SD ಹೊಡೀರಿ. 2 ಸತಿ ಈಕ್ವಲ್ ಹೊಡಿಬೇಕು. ಏನು ಬಂತು? 13/15. ವೆರಿ ಗುಡ್. ದೇರ್ ಫೋರ್ A ಈಸ್ ಈಕ್ವಲ್ ಟು ಏನು? 13/15. A ಸಿಕ್ತು. SD ಹೊಡಿ. ಈಗ ನೆಕ್ಸ್ಟು ಯಾವುದನ್ನ 0 ತೊಗೊಳ್ಳೋಣ? ನಿಮಗೂ ಬಂತಲ್ವಾ? ಸ್ವಲ್ಪ ನೋಡಿ ಹೇಳಿ. ಈಗ 5z + 2 ಈಸ್ ಈಕ್ವಲ್ ಟು 0 ತೊಗೊಳ್ಳಿ. ಈಗ ನೋಡಿ 5z + 2 0 ತೊಗೊಂಡ್ರೆ z ಏನಾಗುತ್ತೆ? 5z + 2 ಈ ಕಡೆ ಬಂದರೆ ಏನಾಗುತ್ತೆ? z ಈಸ್ ಈಕ್ವಲ್ ಟು -2/5. ಈಗ ಹೇಳಿ ಪುಟ್ z ಈಸ್ ಈಕ್ವಲ್ ಟು -2/5. ಈಗ ಎಲ್ಲಿ z ಇದೆ ಅಲ್ಲಿ -2/5 ಹಾಕಿ. ಹೇಳಿ 3 ಇಂಟು
ಪ್ಲಸ್ 2 ಇಂಟು ಮೈನಸ್ 2/5 ಈಸ್ ಈಕ್ವಲ್ ಟು 5z ಪ್ಲಸ್ 2 0 ಅಂದರೆ ಇದು ಕಂಪ್ಲೀಟ್ 0 ಆಗುತ್ತೆ. 0 ಇಂಟು ಎನಿಥಿಂಗ್ ಏನಾಗುತ್ತೆ ಪ್ಲಸ್ ಹೇಳಿ. ಬಿ ಇಂಟು ಝೆಡ್ ಅಂದ್ರೇನು ಮೈನಸ್ 2/5. 5 ಇಂಟು ಹೇಳಿ ಮೈನಸ್ 2/5 ಮೈನಸ್ 1. ದೇರ್ ಫೋರ್ ಬಿ ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ ಬಿ ಬದಲು ಏನು ಟೈಪ್ ಮಾಡ್ಕೋಬೇಕು, ಎಕ್ಸ್ ಟೈಪ್ ಮಾಡ್ಕೋಬೇಕು. ನೀಟಾಗಿ ಟೈಪ್ ಮಾಡಿ. ಈಗ ನೋಡಿ, ಅವರಿಗೆ ಕೊಡಿ, ಅವರೇ ಟೈಪ್ ಮಾಡಲಿ. ನೀವು ನೋಡ್ಕೊಳ್ಳಿ. 3 ಇಂಟು ಬ್ರ್ಯಾಕೆಟ್ ಓಪನ್ ಮೈನಸ್ 2/5 ಈ ಕಡೆ ತಗೊಳ್ಳಿ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಬ್ರ್ಯಾಕೆಟ್ ಓಪನ್ ಮೈನಸ್ 2/5 ಈ ಕಡೆ ತಗೊಳ್ಳಿ ಕ್ಲೋಸ್ ಬ್ರ್ಯಾಕೆಟ್. ಆಲ್ಫಾ ಕ್ಯಾಲ್ಕುಲೇಟ್ 0 ಪ್ಲಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಮೈನಸ್ 2/5. ಬೇಕಿದ್ರೆ ಮೈನಸ್ನ ಮೇಲ್ಗಡೆ ಬೇಕಾದರೂ ಬರ್ಕೋಬೋದು, ಏನೋ ಪ್ರಾಬ್ಲಮ್ ಇಲ್ಲ. ಮೈನಸ್ 2/5 ಸೈಡಿಗೆ ಬಂದು ಬ್ರ್ಯಾಕೆಟ್ ಕ್ಲೋಸು. ಆಮೇಲೆ 5 ಇಂಟು ಮೈನಸ್ 2/5 ಬ್ರ್ಯಾಕೆಟ್ ಕ್ಲೋಸು ಮೈನಸ್ 1 ಕ್ಲೋಸ್ ಬ್ರ್ಯಾಕೆಟ್. ಶಿಫ್ಟು ಕ್ಯಾಲ್ಕುಲೇಟ್ 2 ಸತಿ ಈಕ್ವಲ್ ಹೊಡಿಬೇಕು. ಒಂದು ಸತಿ ಹೊಡೆದಿದ್ದೀನಿ, ಇನ್ನೊಂದು ಸತಿ ಹೊಡೀರಿ. ಎಷ್ಟು ಬಂತು ಮೈನಸ್ 4/15. ಏನು ಬಂತು ಮೈನಸ್ 4/15 ಬರುತ್ತೆ. ಈಗ ನೀವೇನು ಮಾಡಬೇಕು, ಎ ಬಿ ಫೈಂಡ್ ಮಾಡಿದ್ಮೇಲೆ ಏನು ಮಾಡಬೇಕು, ಹೆನ್ಸ್ ಈಗ ನೋಡಿ ಇದನ್ನ ಹಂಗೆ ಬರ್ಕೊಳ್ಳಿ. 3z² ಹೇಳಿ ಪ್ಲಸ್ 2z ಡಿವೈಡೆಡ್ ಬೈ ಹೇಳಿ 5z ಮೈನಸ್ 1 ಇಂಟು 5z ಪ್ಲಸ್ 2 ಈಸ್ ಈಕ್ವಲ್ ಟು, ಇಲ್ಲಿ ಎ ಅಂದ್ರೇನು 13/15 z ಬೈ 5z ಮೈನಸ್ 1 ಪ್ಲಸ್ ಬಿ ಅಂದ್ರೇನು ಮೈನಸ್ 4/15 z ಬೈ 5z ಪ್ಲಸ್ 2. ಕರೆಕ್ಟ್ ಅಲ್ವಾ? ಈಗ ಇದನ್ನ ಏನಂತ ಬರ್ಕೊಳ್ಳೋಣ, ಇದ್ರ ಬದಲು ಯು ಬಾರ್ ಆಫ್ ಝೆಡ್ ಬರಿಬೋದಲ್ವಾ ಹೇಳಿ. ಯು ಬಾರ್ ಆಫ್ ಝೆಡ್ ಈಸ್ ಈಕ್ವಲ್ ಟು, ಅರ್ಥ ಆಗ್ತಿದೆಯಲ್ವಾ? ಈ 13/15ನ ಆಚೆ ಬರ್ಕೊಳ್ಳಿ. 13 ಉಳಿಯೋದೇನು ಝೆಡ್ ಬೈ ಇದನ್ನ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ 5ನ ಕಾಮನ್ ತೊಗೊಳ್ಳಿ. ಉಳಿಯೋದೇನು ಈ ಪಕ್ಕ ಗೊತ್ತಾಗುತ್ತೆ ಅಲ್ವಾ? 5z ಮೈನಸ್ 1ನ z ಮೈನಸ್ ಕೆ ಫಾರ್ಮಲ್ಲಿ ಬರ್ಸೋದು ಯಾವ ಥರ ಅಂದರೆ 5ನ ಕಾಮನ್ ತೊಗೊಳ್ಳೋದು. 5ನ ಕಾಮನ್ ತೊಗೊಂಡ್ರೆ ಉಳಿಯೋದೇನು, ಇಲ್ಲಿ ಝೆಡ್ಡು, ಇಲ್ಲಿ 5 ಇಲ್ಲ ಅಂದರೆ 1/5. ಈಗ ಹೇಳಿ ಡಿವೈಡ್ ಬೈ 5 ಮಾಡ್ಕೋಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ 4/15. ನೀವು ಒಂದು ಕೆಲಸ ಮಾಡಿ, ಈ ಇದನ್ನೇ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಇಲ್ಲೇನು ಉಳಿಯುತ್ತೆ, ಝೆಡ್ ಬೈ ಇಲ್ಲಿ 5ನ ಕಾಮನ್ ತೊಗೊಳ್ಳಿ. ಉಳಿಯೋದೇನು, ಇಲ್ಲಿ 5 ಕಾಮನ್ ತೊಗೊಂಡ್ರೆ ಉಳಿಯೋದೇನು ಝೆಡ್ಡು. ಆಮೇಲೆ ಪ್ಲಸ್ಸು 2/5. ವೆರಿ ಗುಡ್. ಆ ಥರ ಡಿವೈಡ್ ಮಾಡ್ಕೋಬೇಕು ಅಷ್ಟೇ. ಅಲ್ಲಿಲ್ಲ ಅಂದರೆ 5 ಡಿವೈಡ್ ಮಾಡ್ಕೋಬೇಕು. ಇದನ್ನ ರಬ್ ಮಾಡಲಾ? ಈಗ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಇದ್ರ ಬದಲು ಏನು ಬರ್ಕೋಬೋದು ಹೇಳಿ, ಯು ಬಾರ್ ಆಫ್ ಝೆಡ್ ಬರ್ಕೋಬೋದಲ್ವಾ? 13/15 ಆಚೆ ತೊಗೊಳ್ಳಿ. ಝೆಡ್ ಬೈ ಇಲ್ಲಿ 5ನ ಕಾಮನ್ ತೊಗೊಳ್ಳಿ. ಝೆಡ್ ಮೈನಸ್ 1/5 ಆಗುತ್ತೆ. ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 4/15 ಆಚೆ ಬರ್ಕೊಳ್ಳಿ. ಝೆಡ್ ಬೈ ಇಲ್ಲಿ 5 ಕಾಮನ್ ತೊಗೊಳ್ಳಿ. ಝೆಡ್ ಪ್ಲಸ್ 2/5 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ಏನು ಮಾಡ್ಬೇಕು ಹೇಳಿ, ಹಾಂ ಇನ್ವರ್ಸ್ ಝೆಡ್ನ ಅಪ್ಲೈ ಮಾಡಬೇಕು. ಹೇಳಿ ಇನ್ವರ್ಸ್ ಝೆಡ್ ಹೆಂಗೆ ಮಾಡ್ತೀರಾ? ಇನ್ವರ್ಸ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ ಯು ಬಾರ್ ಆಫ್ ಝೆಡ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ 13 ಈ 5ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 5 ಇಂಟು 15 ಎಷ್ಟು? ವೆರಿ ಗುಡ್. 13/15
ಇನ್ವರ್ಸ್ ಝೆಡ್ ಬರ್ಕೊಂಡು ಇಲ್ಲೇನಿದೆ ಅದು ಬರ್ಕೊಳ್ಳಿ. ಝೆಡ್ ಬೈ ಏನು ಉಳಿಯುತ್ತೆ ಈಗ? ಝೆಡ್ ಮೈನಸ್ 1/5. ನೆಕ್ಸ್ಟ್ ಏನು ಬರುತ್ತೆ? ಹಾಂ, -4/75. ಯಾಕೆಂದರೆ 15 × 5, ಈ 5 ಮಲ್ಟಿಪ್ಲೈ ಮಾಡ್ಕೋಬಿಡಿ. ಹೇಳಿ, -4/75. ಝೆಡ್ ಇನ್ವರ್ಸ್ ಒಳಗಡೆ ಏನು ಬರ್ಕೋಬೇಕು? Z/Z ಪ್ಲಸ್ 2/5. ಕರೆಕ್ಟ್ ಅಲ್ವಾ? ಈಗ ಇದಕ್ಕೆ ಫಾರ್ಮುಲಾ ಏನು? UN. ನಾನು ಹೇಳಿದ್ದೀನಿ Z ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಆಫ್ U ಬಾರ್ ಆಫ್ Z ಅಂದರೆ ಏನು? UN. Z ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಆಫ್ Z/Z ಮೈನಸ್ K ಅಂದರೆ K ಪವರ್ N. UN. ಈ 13/75 ಹಂಗೆ ಇಟ್ಕೊಳ್ಳಿ. ಇಲ್ಲಿ Kನ ಫೈಂಡ್ ಮಾಡಿ, K ಐಡೆಂಟಿಫೈ ಮಾಡಿ. K ಏನು? 1/5. 1/5ಗೆ ಪವರ್ N ಹಾಕಿ. -4/75. ಇಲ್ಲಿ Kನ ಐಡೆಂಟಿಫೈ ಮಾಡಿ. K ಏನು? -2/5 ಪವರ್ N. ಇದೇ ಫೈನಲ್ ಆನ್ಸರ್. ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಲಾ? ಹೇಳಿ. ಈಗ ನೋಡಿ, U ಬಾರ್ ಆಫ್ Z ಅಂದ್ರೇನು? 3Z² + 2Z/5Z - 1 5Z + 2. ಲೆಟ್ ಇದನ್ನ ಬರ್ಕೊಂಡು 5Z - 1 5Z + 2 AZ BZ ಬರ್ಕೊಳ್ಳಿ. ಮಲ್ಟಿಪ್ಲೈ ಬೈ ಏನು ಮಾಡಬೇಕು? -1 5Z + 2 ಮಾಡಿದಾಗ 3Z² + 2Z AZ ಇಂಟು ಏನು ಬರುತ್ತೆ? BZ ಇಂಟು ಏನು ಬರುತ್ತೆ? 5Z - 1. ಪುಟ್ Z = ಏನು ತೊಗೋಬೇಕು? 1/5 ಹಾಕಿದಾಗ ಇದು 0 ಆಗುತ್ತೆ. ಇಲ್ಲಿ 3 × 1/5 ಹೋಲ್ ಸ್ಕ್ವೇರ್ ಪ್ಲಸ್ 2 × 1/5 A × 1/5 5 × 1/5 + 2. ಕ್ಯಾಲ್ಸಿಲ್ ನೀಟಾಗಿ ಹೊಡೆದು ಇದ್ರ ಬದಲು ಎಕ್ಸ್ ಹಾಕ್ಕೊಳ್ಳಿ ಅಷ್ಟೇ. ಇದನ್ನ ಹೊಡಿಯುವಾಗ ಆಲ್ಫಾ ಕ್ಯಾಲ್ಕುಲೇಟ್ ಹೊಡೀರಿ. ಶಿಫ್ಟ್ ಕ್ಯಾಲ್ಕುಲೇಟ್ ಹೊಡೆದ್ರೆ A ಸಿಗುತ್ತೆ, ಅದೇ ಥರ B ಸಿಗುತ್ತೆ. ಹೆನ್ಸು ABನ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಆಮೇಲೆ ಏನು ಮಾಡಿ, ಇದನ್ನ U ಬಾರ್ ಆಫ್ Z ಅಂತ ಬರ್ಕೊಳ್ಳಿ. ಆಮೇಲೆ 13/15 ಆಚೆ ಬರೆದು ಹೇಳಿ, Z/5ನ ಕಾಮನ್ ತೊಗೊಂಡ್ರೆ ಉಳಿಯೋದೇನು? -4/15. Z/5ನ ಆಚೆ ತೊಗೊಂಡ್ರೆ Z + 2/5. ಇನ್ವರ್ಸ್ Z ಅಪ್ಲೈ ಮಾಡಿ. 15 × 5 ಏನಾಗುತ್ತೆ? ಇನ್ವರ್ಸ್ Z ಆಫ್ Z/Z - 1/5 -4/75. Z ಇನ್ವರ್ಸ್ ಟ್ರಾನ್ಸ್ಫಾರ್ಮ್ Z/Z + 2/5. ಇದಕ್ಕೆ ಏನಂತ ಬರ್ಕೋಬೇಕು? UN. ಇಲ್ಲಿ Kನ ಐಡೆಂಟಿಫೈ ಮಾಡಿ. K ಅಂದ್ರೇನು? 1/5. 1/5 ಪವರ್ N ಆಗುತ್ತೆ. 13/75 1/5 ಪವರ್ N ಆಗುತ್ತೆ. -4/75. ಇಲ್ಲಿ K ಅಂದ್ರೇನು? -2/5. -2/5 ಪವರ್ N ಆಗುತ್ತೆ. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು.